ಯುಗಾದಿ ಹಬ್ಬ ಅಂತ ಅಂದಮೇಲೆ ಬೇವಿನ ಸೊಪ್ಪು, ಮಾವಿನ ಸೊಪ್ಪು 2 ಇರಲೇಬೇಕು. ನಾವು ಯಾವಾಗಲೂ ಹಬ್ಬದ ದಿನ ನೈಟೇ ಎಲ್ಲ ತೊಳೆದ್ಬಿಟ್ಟು ರಂಗೋಲಿ ಹಾಕ್ತಾಯಿದ್ವಿ. ನಿನ್ನೆ ಮಳೆ ಬಂದಿರೋದ್ರಿಂದ ಮಳೆ ಬಂದರೆ ರಂಗೋಲಿ ಎಲ್ಲ ಹೊರ್ಟೋಗುತ್ತೆ ಮತ್ತು ಮಣ್ಣೆಲ್ಲ ಸಿಡಿಯುತ್ತೆ ಅಂದ್ಬಿಟ್ಟು ಹಾಕಿರಲಿಲ್ಲ. ಬೆಳಿಗ್ಗೆ ಎದ್ದು ಹಾಕಿದ್ದು. ಬೆಳಿಗ್ಗೆ ಬೇಗನೆ ಎದ್ದಿದ್ದು ತುಂಬಾ ಖುಷಿ ಅಂತಲೇ ಹೇಳ್ಬೋದು. ರಂಗೋಲಿ ಅಂತೂ ಸಖತ್ತಾಗಿ ಬಂದಿತ್ತು. ಸಿಕ್ಕಾಪಟ್ಟೆ ಖುಷಿ ಆಯಿತು. ಯುಗಾದಿ ಅಂದಮೇಲೆ ಎಣ್ಣೆ ಸ್ನಾನ ಮಾಡಿಸ್ಲೇಬೇಕಲ್ವ. ಮಕ್ಳಿಗೂ ಎಲ್ಲರಿಗೂ ಎಣ್ಣೆ ಎಲ್ಲ ಹಾಕಿ ಎಲ್ಲರೂ ಸ್ನಾನ ಮಾಡ್ಕೊಂಡು ಬಂದರು. ಬೇಗ ಬೇಗ ಅಡುಗೆ ಮಾಡೋಣ ಅಂತ ಅಂದ್ಬಿಟ್ಟು ನನಗಿವತ್ತು ಬೇಗ ಎದ್ದಿರೋದೇ ಒಂಥರ ಸಂಭ್ರಮ. ಯುಗಾದಿ ಹಬ್ಬನ ನಾವು 2 ಇಯರ್ಸಿಂದ ಮಾಡೇ ಇರಲಿಲ್ಲ. ಯಾಕಂದರೆ ನಮ್ಮಮ್ಮ ನೆನಪಿಂದ ಮಾಡಿರಲಿಲ್ಲ. ಆಮೇಲೆ ನಮ್ಮ ಪ್ರಣಿ ಹುಟ್ಟಿದ್ದು ಯುಗಾದಿ ಹಬ್ಬದ ಟೈಮಲ್ಲೇ. ಅದು ಒಂದು ಖುಷಿ ವಿಷಯ. ನಾನು ಯುಗಾದಿ ಹಬ್ಬದ ಟೈಮಲ್ಲೇ ಅವ್ನ ಡೆಲಿವರಿಗೆ ಅಡ್ಮಿಂಟ್ ಆಗಿದ್ದಿದ್ದು. 2 ವರ್ಷ ಹೆಂಗೆ ಕಳೀತು ಅನ್ನೋದೇ ಗೊತ್ತಾಗಲಿಲ್ಲ. ಅವನ್ನ ಸಾಕೋದ್ರಲ್ಲಿ, ನೋಡ್ಕೊಳ್ಳೋದ್ರಲ್ಲಿ ಒಂಥರ 2 ವರ್ಷ ಕಳೆದೋಯ್ತಲ್ಲಪ್ಪ ಅಂತ ಅನ್ನಿಸ್ತಿದೆ. ಇನ್ನು ಒಬ್ಬಟ್ಟು, ಹೂರ್ಣ ಮತ್ತು ಕಣ್ಕ ಚೆನ್ನಾಗಿ ಬಂದರೆ ಒಬ್ಬಟ್ಟು ತುಂಬಾ ಚೆನ್ನಾಗಾಗುತ್ತೆ. ತುಂಬ ಚೆನ್ನಾಗಿ ಬಂದಿತ್ತು. ಯಾವಾಗಲೂ ಕೇಳ್ತಾನೆ ಇರ್ತಾನೆ ಒಬ್ಬಟ್ಟು ಮಾಡಿಕೊಡು ಅಂತ. ನಾನು ಅವಾಗವಾಗ ಮಾಡ್ತಾಯಿರ್ತೀನಿ. ಬಟ್ ಹಬ್ಬದ ಟೈಮಲ್ಲಿ ಮಾಡಿದಾಗ ಏನೋ ಒಂಥರ ಖುಷಿ ಅಲ್ವಾ. ಹಾಗಾಗಿ ಒಬ್ಬಟ್ಟಂತೂ ತುಂಬಾ ಚೆನ್ನಾಗಿ ಆಗ್ತಾಯಿತ್ತು. ಎಲ್ಲ ಹಬ್ಬದ ದಿನ ಅಡುಗೆ ಎಲ್ಲ ಮಾಡಿಕೊಂಡು ಎಲ್ಲ ಒಟ್ಟಿಗೆ ಊಟ ಮಾಡಿದ್ರೆ ಏನೋ ಒಂಥರ ಖುಷಿ. ನಮ್ಮ ಮನೆಯವರು ಬಾಳೆ ಎಲೆ ತೊಗೊಂಬಂದಿದ್ರು. ಯುಗಾದಿ ಹಬ್ಬದಲ್ಲಿ ಬಾಳೆ ಎಲೆ ಊಟ ಮಾಡಬೇಕಂತೆ. ಹಾಗಾಗಿ ಅವರು ನನಗೆ ಸ್ವಲ್ಪ ಎಷ್ಟು ಹೆಲ್ಪ್ ಮಾಡಿದ್ದಾರೆ ಅಂದರೆ, ಈ ಗೊಜ್ಜೆಲ್ಲ ಅವರೇ ಮಾಡಿಕೊಟ್ಟಿದ್ದು. ತುಂಬಾ ಚೆನ್ನಾಗಿತ್ತು. ಹೆಸರುಬೇಳೆ ಅದೆಲ್ಲ ಮಾಡಿಕೊಟ್ಟಿದ್ರು. ಇನ್ನು ಬಾಗಿಲಿಗೆಲ್ಲ ತೋರಣ ಕಟ್ಬಿಟ್ಟು, ತುಳಸಿಗೆಲ್ಲ ರಂಗೋಲಿ ಬಿಟ್ಟು, ತುಳಸಿ ಕಟ್ಟೆನ ಅಲಂಕಾರ ಮಾಡಿದ್ರೆ ಏನೋ ಒಂಥರ ಸಂಭ್ರಮ. ಬೇವು ಬೆಲ್ಲ ಮಾಡಿ ನಾವೇನೇನು ಅಡುಗೆ ಮಾಡಿರ್ತೀವಿ ಅದನ್ನೆಲ್ಲ ದೇವ್ರ ಮುಂದೆ ಇಟ್ಟು ಪೂಜೆ ಮಾಡಿದರೆ ಹಬ್ಬ ಮುಗೀತು. ಹೊಟ್ಟೆ ತುಂಬ ಊಟ ಮಾಡಿ ಸಂಭ್ರಮ ಪಡಬೇಕು. ಸಿಹಿ ಕಹಿ ಎರಡೂ ಸಮವಾಗಿ ಸ್ವೀಕರಿಸಿ ಹಬ್ಬನ ಸಂಭ್ರಮಿಸ್ಬೇಕು. ಹಂಗಾಗಿ ನಮ್ಮ ಜೀವನನೂ ಹಂಗೆ. ಒಂದನ್ನು ಕಳ್ಕೊಂಡ್ರೆ ದೇವ್ರು ಇನ್ನೊಂದನ್ನು ಕೊಡ್ತಾನೆ ಅಂದ್ಕೊಂಡು ಸಿಹಿ ಕಹಿ ಎರಡನ್ನೂ ಒಪ್ಕೋಬೇಕು. ಅಷ್ಟರಲ್ಲಿ ನಮ್ಮ ನಾಗಣ ಪರಿ ಪ್ರಣಿ ಇಬ್ರಿಗೂ ಬಟ್ಟೆ ತೊಗೊಬಂದಿತ್ತು. ಇಬ್ಬರು ಆ ಬಟ್ಟೆನೂ ಹಾಕ್ಕೊಂಡು ಖುಷಿ ಪಡ್ತಾಯಿದ್ರು. ಇದರಲ್ಲಿ ನಮಗಂತೂ ಫುಲ್ಲು ಖುಷಿ. ಬಂದಿದ ತಕ್ಷಣ ಇಬ್ಬರೂ ಆ ಬಟ್ಟೆನ ಹಾಕ್ಕೊಂಡು ನೋಡ್ತಾಯಿದ್ರು. ಊಟ ಎಲ್ಲ ಆದಮೇಲೆ ಆಚೆ ಎಲ್ಲ ಆಟ ಆಡಿಕೊಂಡು, ಇನ್ನು ಯುಗಾದಿ ಹಬ್ಬಕ್ಕೆ ಚೀಟಿ ಹಾಕ್ತಾರಂತೆ. ನನಗೆ ಗೊತ್ತಿಲ್ಲ. ನಮ್ಮ ಚೆನ್ನಮ್ಮಂಟಿ ನನ್ನ ಕೈಯಲ್ಲಿ ಹಾಕ್ಸಿತ್ತು. ನನಗೆ ನಮ್ಮ ಹತ್ರ ಅಮೌಂಟ್ ಇದ್ದರೆ ಸಾಕಾಗಲ್ಲ, ಅದನ್ನ ಹೆಂಗೆ ಯೂಸ್ ಮಾಡ್ಕೋಬೇಕು ಅನ್ನೋದು ಗೊತ್ತಿರಬೇಕಲ್ವ. ಅದು ಗೊತ್ತಿರಬೇಕು ಅಂದರೆ ಯಾರಾದರೂ ಒಬ್ಬರು ಹೇಳ್ಬೇಕು. ಆಂಟಿಯಿಂದ ನನಗೆ ಇಷ್ಟೊಂದು ಐಟಮ್ಸ್ ಎಲ್ಲ ಬಂತು. ಯಾರಾದರೂ ಒಬ್ಬರು ಈ ಥರ ಒಳ್ಳೆಯದನ್ನ ಹೇಳ್ಕೊಟ್ರೆ ಮಾತ್ರ ನಾವೇನಾದರೂ ಕಲಿಯೋಕ್ಕೆ ಸಾಧ್ಯ. ನಮಗೇನು ಗೊತ್ತೇ ಇಲ್ಲ. ಇದೆಲ್ಲ ನಮ್ಮಮ್ಮ ಮಾಡ್ತಿದ್ರು ಏನೋ ಗೊತ್ತಿಲ್ಲ. ಈ ಥರದ್ದೆಲ್ಲ ಚೀಟಿ ಇರುತ್ತೆ ಅನ್ನೋ ಒಂದು ಐಡಿಯಾನೂ ನನಗಿರಲಿಲ್ಲ ಅಂತಲೇ ಹೇಳ್ಬೋದು. ಇನ್ನು ಇಷ್ಟು ಐಟಮ್ಸ್ ಎಲ್ಲ ಕೊಟ್ಟು ನಾಳೆ ಮಟನ್ ಚಿಕನ್ನೂ ಬರುತ್ತೆ. ನಾನು ನಮ್ಮ ಮನೆಯವ್ರಿಗೆ ಈ ವರ್ಷ ಖರ್ಚನ್ನ ಕಡಿಮೆ ಮಾಡಿದ್ದೀನಿ ಅಂತಲೇ ಹೇಳ್ಬೋದು. ಒಂದು ಸಣ್ಣ ಅಮೌಂಟನ್ನ ಸೇವ್ ಮಾಡಿ ಇದೇ ಥರ